ಮೋಹನ್ ಅರೆಸ್ಟ್ ಪ್ಲಾನ್ಗೆ ಮಿನಿಸ್ಟರ್ ಪರ್ಮಿಷನ್ ಕೊಟ್ಟ ಮೇಲೆ ಆಚೆ ಬಂದು ಅಜಯ್ಗೆ ವಿಡಿಯೋ ಕಾಲ್ ಮಾಡಿ ಮೋಹನ್ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳಿದೆ. ಏನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋತೀವಿ ಅಂತ ಪ್ರಾಮಿಸ್ ಮಾಡಿ ಬಂದೆ. ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮ್ಮ ಮಗಳನ್ನ ಕಳ್ಕೊಂಡಿದ್ದಕ್ಕೆ ಹಾಕಿರೋ ಕಣ್ಣೀರೇ ಕೊನೆ. ನಿಮ್ಮ ಮಗನ ವಿಷಯದಲ್ಲಿ ಅಂಥ ಸಂದರ್ಭನ ನಾವು ಕ್ರಿಯೇಟ್ ಮಾಡಲ್ಲ. ಮನೆಗೆ ಬಂದಾಗ ತುಂಬ ಲೇಟ್ ಆಗಿತ್ತು. ಅತ್ತೆ ಭಯಕ್ಕೆ ಶುರು ಮಾಡಿದ್ರು. ಆ ದೀಪನೂ ರಿಸೀವ್ ಮಾಡ್ತಾ ಇಲ್ಲ. ಆಗ ಸುಮಂತ್ ಮಾವ ನ್ಯೂಸ್ ನೋಡ್ತಿದ್ದೀವಿ ಅಂತ ಸುಮ್ಮನಿರಕ್ಕೆ ಹೇಳಿದ್ರು ಅತ್ತೆಗೆ. ನ್ಯೂಸ್ ನೋಡಕ್ ಬಿಡಮ್ಮ, ಯಾಕಮ್ಮ ಕಿರ್ಚಾಡ್ತಿದ್ಯಾ? ನಮ್ಮನೇಲಿ ಮಾತ್ರ ಅಲ್ಲ, ಕಲ್ಯಾಣಿ, ಹಂಸ ಮನೆಯವರು, ನಾವು ಅನ್ಕೊಂಡಂಗೆ ಆ ಕೊಲೆಗಾರ ಎಲ್ಲರೂ ನ್ಯೂಸ್ ನೋಡ್ತಿದ್ರು. ನಾಳೆ ಅಷ್ಟರಲ್ಲಿ ನಮ್ಮ ಬಲೆಗೆ ಕೊಲೆಗಾರ ಬೀಳ್ತಾನೋ ಬೀಳಲ್ವೋ ಅನ್ನೋ ಚಿಂತೆಲೇ ನಿದ್ದೆ ಮಾಡಿದೆ. ಅಯ್ಯೋ, ಇಷ್ಟು ಟೈಮ್ ಆಗ್ಬಿಟ್ಟಿದೆ. ಗುಡ್ ಮಾರ್ನಿಂಗ್ ಅಕ್ಕೆ. ಕಾಲೇಜ್ಗೆ ಹೊಟ್ಟಿಯಾ? ಯಾಕೆ ಇಷ್ಟೊತ್ತಾದರೂ ಎಬ್ಬರಿಸ್ಲಿಲ್ಲ? ತಿಂಡಿ ಮಾಡಿದ್ಯಾ, ಕಾಫಿ ಕೊಡಿದ್ಯಾ, ಕ್ಯಾರಿಯರ್ಗೆ ಏನಾದ್ರು ಹಾಕ್ಕೊಡ್ಲಾ? ಕೂಲ್ ಅದಕ್ಕೆ ಕೂಲ್. ನೀವಾಗೆ ನೀವು ಹೇಳೋವರೆಗೂ ಯಾರು ನಿಮ್ಮ ಎಬ್ಬರಿಸಬಾರ್ದು ಅಂತ ಅಮ್ಮ ಹೇಳಿದ್ರು. ಅತ್ತೆನಾ? ಹೌದು. ಸರಿ, ಅಜಯ್ ಎಲ್ಲಿ? ಅವ್ರು ಆಗ್ಲೇ ಡ್ಯೂಟಿಗೆ ಹೋದ್ರು. ಹೊರಟೋದ್ನಾ? ಸರಿ ಸರಿ, ಇವಾಗ ನೀವು ಫ್ರೆಶ್ ಅಪ್ ಆಗಿ ನಾನು ಕಾಲೇಜಿಗೆ ಹೊರಡ್ತೀನಿ. ಬಾಯ್ ಬಾಯ್. ಹಾ ಹೇಳಕ್ಕ. ಎಲ್ಲಿದ್ಯಾ? ಸಿಟಿ ಡೆಂಟಲ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ. ಇದೇನಿದು, ನನ್ನ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಅಕ್ಕ, ನಿನ್ನೆ ಎಲ್ಲ ಕಂಟಿನ್ಯೂಸ್ ಓಡಾಡಿ ತುಂಬಾ ಸುಸ್ತಾಗಿದ್ರಿ. ನಿಮಗೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ಸ್ತು, ಆದ್ರೂ ನಿಮಗೆ ಒಂದು ಮಾತು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿಮ್ಮತ್ತೆ ತುಂಬಾ ಚೆನ್ನಾಗಿ ಬೈದು ಅವಳಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ರು, ಅದಕ್ಕೆ ನನ್ನ ಪಾಡಿಗೆ ನಾನು ಬಂದೆ. ಸಾರಿ, ಅತ್ತೆ ಮಾತಿಂದ ಬೇಜಾರಾಯ್ತಾ? ನಿಜ ಹೇಳ್ಬೇಕಂದ್ರೆ ಅವ್ರ ಮಾತಿನಿಂದ ಖುಷಿ ಆಯ್ತು. ಆ? ಇತ್ತೀಚೆಗೆ ಅವ್ರು ನಿಮ್ಮ ಬಗ್ಗೆ ಚೆನ್ನಾಗಿ ಮಾತಾಡಿದ್ದಾಗ್ಲಿ ನಡ್ಕೊಂಡಿದ್ದಾಗ್ಲಿ ನಾನು ನೋಡಿರಲಿಲ್ಲ. ಆದರೆ ಇವತ್ತು ನೀವು ಮಲಗಿದ್ದಾಗ ನಿಮ್ಮ ತಲೆ ಸೋರ್ತಾ ಪಕ್ಕದಲ್ಲೇ ಕೂತಿದ್ರು. ಆ ಕ್ಷಣ ಅವ್ರು ನನಗೆ ನಿಮ್ಮ ಅತ್ತೆ ಅನಿಸ್ಲಿಲ್ಲ, ಅಮ್ಮ ಅನ್ಸಿದ್ರು. ಒಟ್ನಲ್ಲಿ ನಿಮ್ಮ ಅತ್ತೆದು ವಿಚಿತ್ರ ಕ್ಯಾರೆಕ್ಟ್ರು. ಎಚ್ಚರ ಇದ್ದಾಗ ಬೈತಾರೆ, ಮಲಗಿದ್ದಾಗ ಮುದ್ದು ಮಾಡ್ತಾರೆ. ಅಯ್ಯೋ ಬಿಡಿ, ನಿಮ್ಮ ಅತ್ತೆ ಸೊಸೆ ಕತೆ ನನಗೆ ಯಾಕೆ ಬೇಕು ಅಲ್ವಾ? ನೀವು ಇನ್ನೂ ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ಮಾಡಿ. ಇಲ್ಲಿ ಏನೇನು ನಡೆಯುತ್ತೋ ನೋಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಆಮೇಲೆ ನೋಡೋಣ. ನಿಮ್ಮ ಮನೇಲಿದ್ದಷ್ಟು ನಿಮ್ಮತ್ತೆಗೆ ಸಮಾಧಾನ. ಹೋಗೋ. ಸರಿ, ಅಲ್ಲಿ ಯಾರಾದರೂ ಅನುಮಾನ ಬರೋ ಥರ ಇದ್ದಾರಾ? ಇದ್ರೂ ಅರೆಸ್ಟ್ ಮಾಡಕ್ಕೆ ಹೋಗಬೇಡ. ಖಂಡಿತವಾಗ್ಲೂ ನಾನು ಮಾಡಲ್ಲ. ಅವನ ಹತ್ರ ಪೊಟ್ಯಾಷಿಯಂ ಸೈನೈಡ್ ಇದೆ ಅಂತ ನನಗೆ ಗೊತ್ತು. ನಾವೇನಾದರೂ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀವಿ ಅಂತ ಗೊತ್ತಾದರೆ ಅವ್ನು ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದೇ ನನ್ನ ಯೋಚನೆನು. ಹಾಗೇನಾದರೂ ಆಗ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೆ ಈಗ ನೀನೇನು ಮಾಡಬೇಕು ಅಂದರೆ ಕೊಲೆಗಾರ ಯಾರು ಅಂತ ಗುರುತಿಸ್ಬೇಕಷ್ಟೆ. ಕರೆಕ್ಟ್. ಅಲ್ಲೇನಾದರೂ ಗೊತ್ತಾದರೆ ತಕ್ಷಣ ನನಗೆ ಕಾಲ್ ಮಾಡು. ಬಾಯ್ ಬಾಯ್.
ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಹಲೋ, ಸಿಟಿ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. 1 ಸೆಕೆಂಡ್ ಹೋಲ್ಡ್ ಮಾಡಿ, ರಿಜಿಸ್ಟರ್ನ ಚೆಕ್ ಮಾಡಿ ಹೇಳ್ತೀನಿ. ಹಲೋ. ಹಲೋ ಹಾಂ, ಹೇಳಿ ದೀಪ್ತಿ ಅವರೇ. ಸರ್, ಒಂದು ಕಾಲ್ ಬಂದಿದೆ, ಮೋಹನ್ ಅವ್ರ ಬಗ್ಗೆ ಕೇಳ್ತಾ ಇದ್ದಾರೆ. ವಾಟ್? ಕಾಲ್ನ ಹೋಲ್ಡಿಗೆ ಹಾಕಿದ್ದೀನಿ ಸರ್. ಓಕೆ, ಹೋಲ್ಡ್ ಮಾಡಿ, ಈಗಲೇ ಬಂದೆ. ಹಲೋ. 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 ಮತ್ತೇನಾದರೂ ಕಾಲ್ ಮಾಡಿದ್ರೆ ಇಮಿಡಿಯೇಟಾಗಿ ಫೋನ್ ಮಾಡಿ. ಎಸ್, ಸಿಟಿ ಡೆಂಟಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್. ಟಿಫನ್ ತಿನ್ನೋ. ನಾನು ತಿಂಡಿನೂ ತಿನ್ನಲ್ಲ, ಹೋಮ್ವರ್ಕು ಮಾಡಲ್ಲ, ಸ್ಕೂಲ್ಗೂ ಹೋಗಲ್ಲ. ಬೆಳಗ್ಗೆ ನನ್ನ ತಲೆ ಕೆಡ್ಸಿದ್ರೆ ತೆಗೆದು 4 ಬಾರಿಸ್ಬಿಡ್ತೀನಿ. ಸುಮ್ಮನೆ ತಿಂತೀಯೋ ಇಲ್ಲೋ? ಅದಿತಿ, ಯಾಕೆ ಮಗುಗೆ ಬೈತಾ ಇದೆಯಾ? ನೀವು ಸುಮ್ಮನಿರಿ ಅಕ್ಕ. ಬೆಳಗಿಂದ ಒಂದೇ ಸಮಯ ಹಠ ಉಂಟು. ತಿಂಡಿ ತಿನ್ನಲ್ವಂತೆ, ಹೋಮ್ವರ್ಕ್ ಮಾಡೋದಂತೆ, ಸ್ಕೂಲ್ಗೂ ಹೋಗಲ್ವಂತೆ. ಇಲ್ಕೊಡು. ಚಿಂಟು ಅವ್ರು ಯಾಕೆ ಹಠ ಮಾಡ್ತಿದ್ದಾರೆ? ಯಾಕೆ ಸ್ಕೂಲ್ಗೆ ಹೋಗಲ್ಲ? ನಂಗೆ ಅವಳ ಮುಖ ನೋಡಕ್ ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಟು ಸೀ ಹರ್ ಫೇಸ್. ಯಾರು ಅವಳು? ಇನ್ಯಾರು? ನಮ್ಮ ಮ್ಯಾಥ್ಸ್ ಟೀಚರು. ಶೋ, ಟೀಚರ್ಗೆ ಯಾರಾದರೂ ಅವಳು ಇವಳು ಅಂತಾರಾ? ನೋಡಿ, ಬೆಳಗ್ಗಿಂದ ಹಿಂಗೆ ಮಾತಾಡ್ತಾ ಇದ್ದಾನೆ. ಇನ್ನೊಂದ್ಸರಿ ಟೀಚರ್ಗೆ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡಿದ್ರೆ ತೆಗೆದು ಬಾರಿಸ್ಬಿಡ್ತೀನಿ ಕೆನ್ನೆಗೆ. ಮಾತಾಡೋದೆ ಹಾಗೆ. ಐ ಹೇಟ್ ಹರ್. ಅವಳು. ಏಯ್, ಬೇಡ, ನಂಗೆ ಸಿಟ್ಟರ್ಸ್ಬೇಡ. ತೆಗೆದು ತಲೆ. ಅದಿತಿ, ಏ ಅದಿತಿ, ಆನ್ಲೈನಲ್ಲಿ ಹೊಸ ಜ್ಯುವೆಲ್ಲರಿ ನೋಡಿದ್ದೀನಿ, ಬಾರೆ. ಹಾಂ, ಬಂದೆ ಅಮ್ಮ. ತಿನ್ನು. ಚಿಂಟು ಪುಟ್ಟ, ಹೀಗೆಲ್ಲ ಹಠ ಮಾಡಬಾರ್ದು. ನಾನು ನಿಮ್ಮ ಸ್ಕೂಲ್ಗೆ ಬಂದು ನಿಮ್ಮ ಟೀಚರ್ಗೆ ಹೇಳ್ತೀನಿ, ಇನ್ಮೇಲೆ ನಮ್ಮ ಚಿಂಟುನ ಬೈಬಾರ್ದು ಅಂತ. ಸರಿನಾ? ಗುಡ್ ಬಾಯ್ ಥರ ತಿಂಡಿ ತಿಂದು ಸ್ಕೂಲ್ಗೆ ಹೊರಡಬೇಕು. ಓಕೆ? ಮಾತಾಡೋದೆ ಹಾಗೆ. ಐ ಹೇಟ್ ಹರ್. ಅವಳು. ಕೊಲೆಗಾರ ಮೋಹನ್ ಬಗ್ಗೆ ವಿಚಾರಿಸ್ಕೊಂಡು ಡೆಂಟಲ್ ಕಾಲೇಜ್ ಹತ್ರ ಇನ್ನೂ ಹೋಗಿಲ್ವಾ? ಅಥವಾ ಕೊಲೆಗಾರನಿಗೆ ನಮ್ಮ ಪ್ಲಾನ್ ಎಲ್ಲ ಗೊತ್ತಾಯ್ತಾ? ಹಾಗೇನಾದರೂ ಆದರೆ ಮಿನಿಸ್ಟರ್ ಹೇಳಿದಾಗೆ ಎಲ್ಲ ರಿವರ್ಸ್ ಆಗಿಬಿಡುತ್ತೆ. ಕೊಲೆಗಾರ ಎಸ್ಕೇಪ್ ಆಗ್ತಾನೆ. ಆಗ ಮೋಹನ್ ಅವ್ರ ಕತೆ, ಅವ್ರ ಅಮ್ಮಗೆ ನಾನೇನು ಅಂತ ಉತ್ತರ ಕೊಡಲಿ? ಹೇಳಜಯ್. ಹಾಂ ಅಕ್ಕ. ಮೋಹನ್ ಅವ್ರನ್ನ ವಿಚಾರಿಸ್ಕೊಂಡು ಯಾರಾದರೂ ಬಂದಿದ್ರಾ? ಬಂದಿದ್ರು. ಯಾರು? ಕೊಲೆಗಾರ. ಅದೇ ಯಾರು ಅಂತ ಕೇಳ್ತಿರೋದು. ಗೊತ್ತಾಗ್ತಿಲ್ಲ ಅಕ್ಕ. ಏನು ಹೇಳ್ತಿದ್ಯಾ? ಬಂದಿದ್ದ ಅಂತ್ಯಾ, ಗೊತ್ತಾಗ್ತಿಲ್ಲ ಅಂತ್ಯಾ? ಕೊಲೆಗಾರ ಕ್ಯಾಂಪಸ್ ಒಳಗೇನೆ ಎಲ್ಲ ಒಂದು ಕಡೆ ನಿಂತಿದ್ದ. ಅವನು ಅಲ್ಲಿಂದನೇ ರಿಸೆಪ್ಷನಿಸ್ಟಿಗೆ ಫೋನ್ ಮಾಡಿದ್ದಾನೆ. ಮೋಹನ್ ಯಾವ ವರ್ಷ ಡೆಂಟಲ್ ಸ್ಟೂಡೆಂಟ್ ಕೇಳ್ಬೋದಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾನೆ. ರಿಸೆಪ್ಷನಿಸ್ಟ್ಗೆ ನಮ್ಮ ಪ್ಲ್ಯಾನ್ ಪ್ರಕಾರ ಮುಂಚೆನೇ ಇನ್ಫಾರ್ಮ್ ಮಾಡಿದ್ವಿ. ಮೋಹನ್ ಅಂತ ಕೇಳಿಕೊಂಡು ಯಾರೇ ಫೋನ್ ಮಾಡಿದ್ರು ಅದನ್ನ ಹೋಲ್ಡ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಿ ಅಂತ. ಅವರು ಹಾಗೆ ಮಾಡಿದ್ರು. ಆದರೆ ನಾವು ಒಳಗೆ ಹೋಗಿ ಫೋನ್ ತಗೊಳ್ಳೋ ಅಷ್ಟೊತ್ತಿಗೆ ಕೊಲೆಗಾರ ಫೋನ್ ಕಟ್ ಮಾಡಿದ್ದ. ಮಫ್ತಿಯಲ್ಲಿ ಹೋಗ್ಬೇಕು ತಾನೆ? ಮೋಸ್ಟ್ಲಿ ಅವ್ನು ನಿನ್ನ ನೋಡಿರಬೇಕು, ಅದಕ್ಕೆ ಎಸ್ಕೇಪ್ ಆಗಿದ್ದಾನೆ.
ನನಗೂ ಹಾಗೆ ಅನಿಸುತ್ತೆ. ಬಟ್ ಯು ಡೋಂಟ್ ವರಿ ಅಕ್ಕ, ನಾವು ಅವ್ರ ನಂಬರ್ನ ಟ್ರ್ಯಾಪ್ ಮಾಡ್ಬೋದು, ಅವ್ರು ಯಾರು ಅಂತ ಪತ್ತೆ ಮಾಡ್ಬೋದು. ಅಷ್ಟರಲ್ಲಿ ಇನ್ನೊಂದು ಅನಾಹುತ ಆಗಲ್ಲ ಅಂತ ಏನು ಗ್ಯಾರಂಟಿ? ಮೋಹನ್ ಅರೆಸ್ಟ್ ನಾಟಕ ಅಂತ ಕೊಲೆಗಾರನಿಗೆ ಕನ್ಫರ್ಮ್ ಆಗಿರುತ್ತೆ. ಅವನ್ನ ಹಿಡಿಯೋಕ್ಕೆ ನಾವು ಬಲೆ ಬೀಸ್ತಿದ್ದೀವಿ ಅಂತ ಗೊತ್ತಾಗಿ ಮತ್ತೆ ತನ್ನ ಕಾರ್ಯಾಚರಣೆನ ಫಾಸ್ಟ್ ಮಾಡ್ಕೋತಾನೆ. ಅವ್ನ ನೆಕ್ಸ್ಟ್ ಟಾರ್ಗೆಟ್ ಸಂಗೀತ. ಅವ್ರನ್ನ ಹೇಗಾದರೂ ಕಾಪಾಡಬೇಕು. ಹಲೋ ಹಲೋ ಅಕ್ಕ, ಅಕ್ಕ ಹಲೋ ಅಕ್ಕ, ಅಕ್ಕ ಇದು ಚೆನ್ನಾಗಿದೆ, ನಾನು ಇದನ್ನು ಬುಕ್ ಮಾಡ್ತೀನಿ. ಸರಿ, ನಾನು ನೋಡಿದ್ನಲ್ಲ ಅದನ್ನು ಬುಕ್ ಮಾಡೆ. ಇನ್ನು ಹೋದ ಸರಿ ಬುಕ್ ಮಾಡಿದ ಬಿಲ್ಲೇ ಕೊಟ್ಟಿಲ್ಲ, ಇನ್ನೊಂದಂತ. ಇವಾಗ ಕೊಡ್ತೀನಿ, ಮಾಡ ನೀನು. ಅದಿತಿ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಏನು? ಇವತ್ತು ಮಧ್ಯಾಹ್ನದ ಅಡುಗೆ ನೀನೇ ಮಾಡ್ತೀಯಾ ಪ್ಲೀಸ್? ಯಾಕೆ, ನೀವೆಲ್ಲಿ ಹೋಗ್ತಾ ಇದ್ದೀರಾ? ಅರ್ಜೆಂಟಾಗಿ ಹೋಗಬೇಕು, ಆಮೇಲೆ ಬಂದು ಹೇಳ್ತೀನಿ. ಒಂದು ಎಲ್ಲಿಗೆ ಹೊರಟೆ? ಸಿಂಗರ್ ಸಂಗೀತ ಮನೆಗೆ. ಮನೆ ಕೆಲಸ ಎಲ್ಲ ಆಯ್ತಾ? ಅದಿತಿಗೆ ಹೇಳಿದ್ದೀನಿ, ಇವತ್ತೊಂದಿನ ಅವಳೇ ಮಾಡಲಿ. ಅತಿಥಿ, ನೀನು ಒಪ್ಕೊಂಡ್ಯಾ? ಅಯ್ಯೋ, ನನ್ನ ಮಗಳು ಒಪ್ಕೆನ ಯಾರು ಕೇಳ್ತಾರೆ ಈ ಮನೇಲಿ? ಅವಳು ಬಂದ್ಲು, ಹೇಳಿದ್ಲು, ಹೋಗ್ತಾ ಇದ್ದಾಳೆ. ಇಷ್ಟಕ್ಕೂ ನನ್ನ ಮಗಳು ಎಷ್ಟೇ ಕಷ್ಟಪಟ್ಟು ಏನೇ ಕೆಲಸ ಮಾಡಿದ್ರು ಈ ಮನೇಲಿ ಹೊಗಳೋರು ಯಾರು ಇಲ್ವೇ? ಯಾಕೆ ಮಾಡಬೇಕು? ಆಂಟಿ ಪ್ಲೀಸ್, ಇವತ್ತೊಂದಿನ ನಾನು ಹೋಗಲೇಬೇಕು. ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಾನಿನ್ನು ಒಪ್ಕೊಂಡಿಲ್ಲ. ಮತ್ತೆ ಪ್ಲೀಸ್, ಬೇಕಾದ್ರೆ ನಿಮ್ಮ ಕಾಲು ಹಿಡಿತೀನಿ. ಇವತ್ತೊಂದಿನ ನಾನು ಹೋಗಲಿಲ್ಲ ಅಂದರೆ ಸಿಂಗರ್ ಸಂಗೀತ ಕೊಲೆ ಆಗಿಬಿಡುತ್ತೆ. ಮನೇಲಿದ್ದೊಂದು ಹತ್ತಿನ ಅಡುಗೆ ಮಾಡೋದಕ್ಕಿಂತ ಆಚೆ ಹೋಗಿ ಒಂದು ಜೀವ ಕಾಪಾಡೋದೇ ಸದ್ಯಕ್ಕೆ ನಂಗೆ ಮುಖ್ಯ ಆಗಿದೆ ಅತ್ತೆ. ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಬರ್ತೀನತ್ತೆ. ಹಾಂ, ಟ್ಯೂನ್ ಕೇಳಿದೆ ಸರ್, ತುಂಬ ಚೆನ್ನಾಗಿದೆ. ಹಾಂ, ಲಿರಿಕ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಬಂದಿದೆ, ನೋಟೇಷನ್ ಬರ್ಕೊಳ್ತಿದ್ದೀನಿ. ಓಕೆ, ರಿಹರ್ಸಲ್ ಮಾಡಿಕೊಂಡು ಐ ವಿಲ್ ಬಿ ದೇರ್ ಇನ್ ಸ್ಟುಡಿಯೋ. ಥ್ಯಾಂಕ್ ಯು. ಸಂಗೀತ ಅವರೇ, ಹೇ, ಬನ್ನಿ ಬನ್ನಿ, ಕುತ್ಕೊಳ್ಳಿ. ಆ್ಯಕ್ಚುಲಿ ನಿಮಗೆ ನಾನು ನೆನ್ನೆ 2-3 ಸತಿ ಕಾಲ್ ಟ್ರೈ ಮಾಡಿದೆ, ನಾಟ್ ರೀಚಬಲ್ ಬಂತು. ಅದೇ ಮೋಹನ್ ಅವರು ಅರೆಸ್ಟ್ ಆದ್ರಲ್ಲ, ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ. ನೀವು ನನ್ನ ಕಾಪಾಡಿಬಿಟ್ರಿ, ಥ್ಯಾಂಕ್ ಯು ವೆರಿ ಮಚ್. ದಟ್ಸ್ ಓಕೆ. ಮನೇಲಿ ಯಾರ್ಯಾರಿದ್ದೀರಾ? ನಾನೊಬ್ಳೆ. ಈ ಪ್ರಾಬ್ಲಮ್ ಎಲ್ಲ ಆಯ್ತಲ್ಲ, ಅದಕ್ಕೆ ಮೃತ್ಯುಂಜಯ ಹೋಮ ಮಾಡಿಸ್ಬೇಕು ಅಂತ ಅಣ್ಣ ಅದಕ್ಕೆ ಶಾಸ್ತ್ರಿಗಳನ್ನ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಇನ್ನು ಯಾರಾದರೂ ಬಂದ್ರಾ? ಯಾರು? ನೀವೇ. ಅಯ್ಯೋ ಸಂಗೀತ ಅವರೇ, ನನ್ನ ಟೆನ್ಷನ್ನೇ ನಿಮ್ಗೆ ಅರ್ಥ ಆಗ್ತಿಲ್ಲ. ನನ್ನ ಬಿಟ್ಟು ಬೇರೆ ಯಾರಾದರೂ ಬಂದಿದ್ರಾ ಅಂತ ಕೇಳ್ತಿದ್ದೀನಿ. ಅಲ್ಲ, ಯಾಕೆ ಈ ಟೆನ್ಷನ್ನು? ಮೋಹನ್ ಅವ್ರು ಅರೆಸ್ಟ್ ಆಗಾಯ್ತಲ್ಲ, ಮತ್ತಿನ್ನೇನು ಪ್ರಾಬ್ಲಮ್? ಅಯ್ಯೋ ಸಂಗೀತ ಅವರೇ, ನಾನು ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ? ಹಾಯ್ ಸಂಗೀತ. ಹಾಯ್ ಸಂದೀಪ್. ಏಯ್ ಸಿಡಿ ಬಾಯ್. ಓ ಮಿಸಸ್ ಪ್ರಶಾಂತ್, ನೀವು ಇಲ್ಲೇ ಇದ್ದೀರಾ? ಒಳ್ಳೇದೇ ಆಯಿತು. ಹಾಂ, ಕಂಗ್ರ್ಯಾಚುಲೇಷನ್ಸ್, ಅದ್ಭುತವಾದ ಕೆಲಸ ಮಾಡಿದ್ದೀರಾ. ಆ್ಯಕ್ಚುಲಿ ನಿಮಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು. ನಾನು ಕೊಲೆಗಾರ. ಹಾಂ, ಕೊಲೆಗಾರ ಮೋಹನ್ ಅರೆಸ್ಟ್ ಆಗಿದ್ದನ್ನು ನಾನು ಟಿ ವಿಲಿ ನೋಡಿದೆ. ಅವ್ನು ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾನೆ ಅಂತ ಗೊತ್ತೇ ಇರಲಿಲ್ಲ. ಒಡ ಹುಟ್ಟಿದ ತಂಗಿನೂ ಬಿಡಲೇ ಇಲ್ಲ ರಾಸ್ಕಲ್. ಅವ್ನು ನೋಡೋಕ್ಕೆ ಎಷ್ಟು ಇನ್ನೋಸೆಂಟ್ ಥರ ಕಾಣ್ತಾ ಇದ್ದ ಅಲ್ವಾ? ಏನಿದು? ಅದು ನಿನ್ಗೇನು ಆಗದೆ ಇರಲಿ ಅಂತ ಬರ್ತಾ ದಾರಿಲಿ ಬಾಬಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಂದಿದ್ದೀನಿ. ಓ, ಹೌ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್.
ಬಟ್ ಫಸ್ಟ್ ಸ್ವೀಟ್ನ ಪ್ರತಿಭಾ ಅವ್ರು ಕೊಡ್ಬೇಕು. ಇದೆಲ್ಲ ಆಗಿದ್ದು ಅವರಿಂದ ತಾನೆ. ನಾವು ಫಸ್ಟ್ ಥ್ಯಾಂಕ್ಸ್ ಪ್ರತಿಭಾಗೆ ಹೇಳ್ಬೇಕು. ನಾನು ಹೇಳಲ್ಲ, ಯಾಕೆ? ಅವರಿಂದ ನನಗೆ ಅನ್ಯಾಯ ಆಗಿದೆ. ಏನು? ನಾವಿಬ್ರು ದುಬೈಗೆ ಹೋಗೋದನ್ನ ತಪ್ಪಿಸ್ಬಿಟ್ರಲ್ಲ. ಆದ್ರೆ ನಾವಿಬ್ರು ದುಬೈ ಹೋಗೋದು ಕ್ಯಾನ್ಸಲ್ ಆಗಿದೆ. ನಂಗೆ ತುಂಬಾ ಖುಷಿ ಇದೆ. ಯಾಕೆ? ಯಾಕಂದ್ರೆ ಇವತ್ತು ಅರ್ಜುನ್ ಜನ್ಯ ಮ್ಯೂಸಿಕ್ ಅವ್ರದ್ದು ಸಾಂಗ್ ರೆಕಾರ್ಡಿಂಗ್ ಇದೆ. ನೌ ಐ ಆಮ್ ಗೋಯಿಂಗ್. ವಾವ್, ಕಂಗ್ರ್ಯಾಚುಲೇಷನ್ಸ್. ಹಾಗಾದ್ರೆ ನೀನು ಡಬಲ್ ಸ್ವೀಟ್ ತಿನ್ಬೇಕು. ಸಂಗೀತ ಅವರೇ, ಬರ್ತಾ ಫೋನ್ ಮನೇಲೇ ಮರ್ತು ಬಂದ್ಬಿಟ್ಟೆ. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಯೂಸ್ ಯುವರ್ ಮೊಬೈಲ್? ಯಾ, ಶ್ಯೂರ್. ಥ್ಯಾಂಕ್ ಯು. I'll just come. ಅಜಯ್ ಫೋನ್ ನಾಟ್ ರೀಚಬಲ್. ನಾನು ಇಲ್ಲಿದ್ದೀನಿ ಅಂತ ಹೇಗೆ ತಿಳಿಸೋದು? ಅಯ್ಯೋ ದೇವ್ರೇ. ಮಿಸಸ್ ಪ್ರಶಾಂತ್, ಮೊಬೈಲ್ನ ಮತ್ತೆ ಸೈಲೆಂಟ್ ಹಾಕಕ್ಕೆ ಹೇಳ್ತೀನಿ ಅಂತ ಮೊಬೈಲೇ ಮರ್ತು ಬಂದ್ಬಿಟ್ರಾ? ಐ ಲೈಕ್ ಇಟ್. ನಾನು ಪ್ರಸಾದನ ಸಂಗೀತ ಮತ್ತು ಅವ್ರ ಮನೆಯವ್ರಿಗೆ ತಂದಿದ್ದೆ. ಈಗ ನೀವು ನಮ್ಮ ಮನೆಯವ್ರ ಥರನೇ ತಗೊಳ್ಳಿ. ಅಯ್ಯೋ ದೇವ್ರೆ ಅಂತ ಇದ್ರಲ್ಲ, ಪ್ರಸಾದ ತಿಂದು ಡಯಲ್ ಮಾಡಿ, ದೇವ್ರಿಗೆ ಕನೆಕ್ಟ್ ಆಗುತ್ತೆ. ಐ ಮೀನ್ ನಿಮ್ಮವರು ಕನೆಕ್ಟ್ ಆಗುತ್ತೆ. ಥ್ಯಾಂಕ್ ಯು. ದಟ್ಸ್ ಓಕೆ, ತಿನ್ನಿ. ಅಜಯ್, ಪ್ರಸಾದ ತಿಂದು ಡಯಲ್ ಮಾಡಿ, ದೇವ್ರಿಗೆ ಕನೆಕ್ಟ್ ಆಗುತ್ತೆ. ಐ ಮೀನ್ ನಿಮ್ಮವರು ಕನೆಕ್ಟ್ ಆಗುತ್ತೆ. ಹಲೋ ಅಕ್ಕ. ಹಾಂ, ಓಕೆ. ಕೈ ತೊಳ್ಕೊಂಬಂದ್ಯಾ? ನಾನೇ ತಿನ್ನಿಸ್ತೀನಿ. ವೆಯ್ಟ್, ನಾನು ಮೊದಲು ತಿನ್ಸು. ನಾನು ದೇವಸ್ಥಾನದಲ್ಲೇ ತಿನ್ಬಿಟ್ಟೆ. ಇದು ನಿನಗೋಸ್ಕರ ತಂದಿರೋದು. ನಾನು ಮೊದಲು ತಿನ್ನಿಸ್ಬೇಕು. ಐ ಲವ್ ಯು ಸೋ ಮಚ್ ಅಲ್ಲ, ಇದು ನಿನ್ನ ಒಳ್ಳೇದಕ್ಕೋಸ್ಕರ ತಂದಿರೋದು. ನೀನು ತಿನ್ಬೇಕು. ನಾನು ಹಠ ಮಾಡಬಾರ್ದು ಪ್ಲೀಸ್. ತಟ್ಟೆಗೆ ಬರಬೇಡ. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನನ್ನ ತಟ್ಟೆಗೆ ನೀನು ಬರಬೇಡ. ನನ್ನ ತಟ್ಟೆಗೆ ಬಂದರೆ ನಾನು ಸುಮ್ಮನೆ ಬಿಡಲ್ಲ. ಸಂಗೀತ, ಸಂಗೀತ, ಸಂಗೀತ ಡಾರ್ಲಿಂಗ್, ಚಿನ್ನ, ಎಲ್ಲೊಟ್ಟೋದೆ? ಲಾಡು ಕಣೆ, ತುಂಬ ರುಚಿಯಾಗಿದೆ. ಒಂದೇ ಒಂದು ಸಲ ತಿಂದ್ಬಿಡು, ಯಾವತ್ತೂ ತಿನ್ನೋಷ್ಟೇ ಇರಲ್ಲ. ಐ ಲವ್ ಯು. ಆಟ ಆಡಿಸ್ಬೇಡ ಕಣೆ.